ಹಲೋ ಎವ್ರಿವಾನ್. ಸೊ ವೆಲ್ಕಮ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಬೆಳಗ್ಗೆಯಿಂದ ಏನು ವೀಡಿಯೋಸ್ ಎಡಿಟಿಂಗ್ ಮಾಡಿಕೊಂಡು, ಸೊ ಬೇರೆ ಥರ ಎಡಿಟಿಂಗ್ ಹೇಗೆ ಮಾಡ್ಬೋದು ಅಂತೆಲ್ಲ ಕಲ್ತ್ಕೊಂಡು, ಸೊ ಆ ಥರ ಬ್ಯುಸಿ ಇದೆ. ಅದನ್ನೆಲ್ಲ ಶೂಟ್ ಮಾಡಲಿಲ್ಲ. ಬಟ್ ಸಂಜೆ ಆಗಿದೆ, ಯಾರೂ ಇಲ್ಲ ಸದ್ಯಕ್ಕೆ ಮನೇಲಿ, ಒಬ್ಬಳೇ ಇದ್ದೀನಿ. ಒಂದು ಕುಕಿಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನನಗೊಂದು ಸಜೆಷನ್ ಬಂದಿದ್ದು, ಕುಕ್ಕರಲ್ಲಿ ಕೇಕ್ ಬೇಕಿಂಗ್ ನೋಡು, ನೀನು ಯಾವಾಗಲೂ ಓವನಲ್ಲಿ ಬೇಕ್ ಮಾಡ್ತಾ ಇದ್ದಲ್ಲ, ಸೊ ಒಂದ್ಸತಿ ಕುಕ್ಕರಲ್ಲಿ ಬೇಕ್ ಮಾಡಿ ನೋಡು ಹೇಗೆ ಬರುತ್ತೆ ಅಂತ ಅಂದು. ಸೊ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ನಾನು ಯಾವುದು ಕುಕ್ಕರಲ್ಲಿ ಇವಾಗ ಎಲ್ಲ ತೋರಿಸ್ತಾರಲ್ಲ ವೀಡಿಯೋಸಲ್ಲಿ ಕುಕ್ಕರಲ್ಲಿ ಬೇಕ್ ಮಾಡ್ತಾರೆ ಅಂತ, ಸೊ ಆ ಥರ ನಾನು ಯಾವತ್ತೂ ಮಾಡಿಲ್ಲ. ನಾನು ಯಾವಾಗ ಕೇಕ್ ಮಾಡ್ತಿದ್ರು ನಾನು ಓವನಲ್ಲಿ ಬೇಕ್ ಮಾಡ್ತಾಯಿದ್ದೆ. ಸೊ ಬಿಸ್ಕೆಟ್ಸು ಎಲ್ಲ ಅದರಲ್ಲೇ ಬೇಕ್ ಮಾಡ್ತಿದ್ದು. ಸೊ ತುಂಬಾ ಲಾಂಗ್ ಗ್ಯಾಪ್ ಆಗಿದೆ, ಅಂದರೆ ತುಂಬ ದಿನ ಆಯಿತು ನಾನು ಕೇಕ್ ಎಲ್ಲ ಮಾಡಿ. ಸೊ ಕೇಕ್ ಮಾಡೋಣ ಅಂತಂದು, ಬಟ್ ಇವತ್ತು ಮಿಕ್ಸ್ ನಾನು ಮಾಡ್ತಾ ಇಲ್ಲ, ಪಿಲ್ಸ್ಬರಿ ಅವ್ರದ್ದು ಕುಕ್ಕರಲ್ಲಿ ಮಾಡೋಂಥ ಕೇಕ್ ಮಿಕ್ಸ್ನ ತಂದಿದ್ದೀನಿ. ಸೊ ಅದನ್ನು ನಾನು ಇಲ್ಲ ನೋಡೋಣ, ಪ್ಯಾನಲ್ಲಿ ಹಾಕ್ತೀನೋ ಇಲ್ಲ ಕಪ್ಪಲ್ಲಿ ಹಾಕೋದ ಇನ್ನಲ್ಲಿ ಹಾಕೋದು ಅಂತ ನೋಡ್ಕೊಂಡು ಮಾಡೋಣ. ಸದ್ಯಕ್ಕೆ ಇವಾಗ ಕುಕ್ಕಿಂಗ್ ಅಂದರೆ ಅಡುಗೆಗೆ ಬೇಕಿಂಗ್ ವೀಡಿಯೋಗೆ ಹೋಗೋಕ್ಕೆ ಮುಂಚೆ ನಾನು ಅಕ್ಕನ ಮದುವೆಗೆ ಪಾಟ್ ಡಿಸೈನ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಆಲ್ಮೋಸ್ಟ್ ಒಂದು 5 ಪಾಟ್ ಡಿಸೈನ್ ಆಗಿದೆ ಆಲ್ರೆಡಿ. ಅಂದರೆ ನಮ್ಮ ಗೌಡ್ರ ಮನೆ ಕಡೆ ದೇವ್ರ ನೀರು ತರೋದಕ್ಕೆ ಅಂತ ಅಂದ್ಬಿಟ್ಟು ಮಡಿಕೆ ತೊಗೊಬರ್ತೀವಿ ಆ ಒಂದು ಮದುವೆಗೆ ಅಂತ. ಅದಾದಮೇಲೆ ಆ ಮಡಿಕೆ ಮತ್ತೆ ಯೂಸ್ ಮಾಡಲ್ಲ ನಾವು, ಅದಕ್ಕೋಸ್ಕರನೇ. ಸೊ ಆ ಮಡಿಕೆಗೆ ಮದುವೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾನು ಆ ಪಾಟ್ ಡ್ರಾಯಿಂಗ್ ಮಾಡಿದ್ದೀನಿ. ತುಂಬ ಇದಾಗಂತಲ್ಲ, ಎಕ್ಸ್ಪರ್ಟೀಸ್ ಡ್ರಾಯಿಂಗ್ ಮಾಡೋ ಥರ ಅಂತ ಮಾಡಿಲ್ಲ. ನನಗೆ ಏನು ಬರುತ್ತೆ ನಾನು ಅದರಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಮಡಿಕೆ ಡಿಸೈನ್ ಮಾಡೋದಿದೆ, ಸೊ ಅದೊಂದು. ಸೊ ಅದನ್ನು ಮಾಡಿಬಿಟ್ಟು ಸ್ವಲ್ಪ ಕತ್ಲೆ ಆಗಲಿ, ಬಿಕಾಸ್ ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಲೈಟಿಂಗ್ ಪ್ರಾಬ್ಲಮ್ ಇದೆ. ಸೊ ನಾನು ಈ ಕಡೆಯಿಂದ ಲೈಟ್ ಬಿಟ್ಟು ಆ ಕಡೆಯಿಂದ ಬಿಸಿಲು ತುಂಬಾ ಬರುತ್ತೆ, ಅಡುಗೆ ಮನೆಗೆ ಲೈಟ್ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೋಸ್ಕರ ನ್ಯಾಚುರಲ್ ಲೈಟ್ ತುಂಬಾ ಬರುತ್ತೆ. ಸೊ ನ್ಯಾಚುರಲ್ ಲೈಟ್ ತುಂಬಾ ಹಾಶ್ ಲೈಟ್ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಾಡಲ್ಲ, ಒಂದು ಸ್ವಲ್ಪ ಕತ್ಲೆ ಆಗಲಿ, ಒಂದು ಟೀ ಕೊಡ್ಬಿಟ್ಟು ಆಮೇಲೆ ಬೇಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಇವಾಗ ಹೋಗಿ ಪಾಟ್ ಡಿಸೈನ್ ಮಾಡೋಣ. ಸೊ ಇದಾದಮೇಲೆ ನಾನು ಇವತ್ತು ನಿಮಗೆ ಒಂದು ನನ್ನ ಅಮ್ಮನ ಸೀರೆ, ಅಂದರೆ ತುಂಬ ಪ್ರೆಷಿಯಸ್ ಸ್ಯಾರಿ, ಎಲ್ಲ ಹೆಣ್ಮಕ್ಳಿಗೂ ಒಂದು ಟ್ರೆಂಡಿಂಗ್ ನಡೀತಿದೆ ಅಮ್ಮನ ಮದುವೆ ಸೀರೆ ಅಂತೆಲ್ಲ ಅಂದ್ಬಿಟ್ಟು. ಸೊ ಆ ಒಂದು ಸೀರೆನ ತೋರಿಸ್ತೀನಿ, ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹುಟ್ಟಿ ನೋಡಬೇಕಂದ್ರೆ, ಬಿಕಾಸ್ ಅದರಲ್ಲಿ ತುಂಬ ವರ್ಕ್ ಇದೆ. ಆಲ್ ಡ್ಯಾಮೇಜ್ ಆಗೋಗಿದೆ, ಸೀರೆ ತುಂಬಾ ಹಾಳಾಗಿದೆ. ಬಟ್ ಅದನ್ನು ಎಷ್ಟೇ ಡ್ಯಾಮೇಜ್ ಆಗಿದ್ರು ಅಮ್ಮನ ಸೀರೆ ಅಲ್ವಾ, ಸೊ ಅಮ್ಮನ ಸೀರೆನ ಉಟ್ಕೋಬೇಕು ಅಂತಲೇ ಐಡಿಯಾ ಮಾಡಿ ಇವತ್ತು ಆ ಸೀರೆ ತೆಗೆದಿದ್ದೀನಿ. ಸೊ ಆ ಸೀರೆ ಇವತ್ತು ತೋರಿಸ್ತೀನಿ, ಬಟ್ ಹುಟ್ಟಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ಅಂತ ಇರೋದು. ಓಕೆ, ಸೊ ಈಗ ಹೋಗಿ ಪಾಟ್ ಡಿಸೈನ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಟೇಬಲ್ ಮೇಲೆ. ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ವೀಡಿಯೋಗೆ ತುಂಬಾ ಸಪೋರ್ಟ್ ಕೊಡ್ತಿದ್ದೀರಾ. ಆ್ಯಂಡ್ ಕೆಲವರು ಹೇಳ್ತೀರಾ ಒಂದೊಂದ್ಸತಿ ಇಂಗ್ಲೀಷ್ ಯೂಸ್ ಮಾಡ್ತಿರ್ತೀನಿ ತುಂಬಾ ಜಾಸ್ತಿ. ಎಸ್, ಒಂದು ಸ್ವಲ್ಪ ಅಭ್ಯಾಸ ಕಾಲೇಜಲ್ಲಿ ಬೇರೆ ಕಡೆ ಹೋದಾಗ ಮಾತಾಡಿ ಅಭ್ಯಾಸ ಆಗೋಗಿರೋದ್ರಿಂದ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಅಲ್ಲಿ ಟ್ರೈ ಮಾಡಿ, ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಹೋಗ್ತೀನಿ. ತುಂಬಾ ಜಾಸ್ತಿ ಕನ್ನಡನೇ ಯೂಸ್ ಮಾಡೋದಕ್ಕೆ, ಆಲ್ಮೋಸ್ಟ್ 70% ಕನ್ನಡ, 30% ಇಂಗ್ಲೀಷ್ ಆ ಥರ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಗೇನ್ ಎಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡಿ ತುಂಬಾ ಚೆನ್ನಾಗಿದೆ ವೀಡಿಯೋಸು, ಆಮೇಲೆ ನೀವು ಮಾತಾಡೋದು ತುಂಬ ಚೆನ್ನಾಗಿದೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಇವಾಗ ಸದ್ಯಕ್ಕೆ ಹೋಗಿ ಪಾಟ್ ಮೇಲೆ ಡ್ರಾಯಿಂಗ್ ಮಾಡೋದನ್ನ ತೋರಿಸ್ತೀನಿ. ಓಕೆ, ಅಗೇನ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಗೇನ್ ಇವಾಗ ಪಾಟ್ ಮಾಡೋಣ ಡಿಸೈನ್ ಅಂತ. ಆಲ್ರೆಡಿ 5 ಪಾಟ್ಸ್ ಮಾಡಿದ್ದೀನಿ, ಬಟ್ ನಾನು ಇವಾಗ ಅದನ್ನು ತೋರ್ಸಕ್ಕೆ ಹೋಗಲ್ಲ. ಅದು ಅವಾಗ ಹೇಳಿದ್ರೆ ನಾನು ತುಂಬ ಎಕ್ಸ್ಪರ್ಟ್ ಆಗಿ ನಾನೇನು ಡಿಸೈನ್ ಮಾಡಿಲ್ಲ. ಸೊ ಇದು ಪಾಟ್. ಸೊ ಇದು ಬಂದು ಹುಡುಗನ ಮನೆಗೆ ನಾವು ಹುಡುಗಿ ಮನೆ ಕಡೆಯಿಂದ ಕೊಡುವಂಥ ಪಾಟು. ಸೊ ಇದು ಬಂದು ನನ್ನ ಪೇಂಟ್ಸ್ ಎಲ್ಲ, ಪೇಂಟ್. ಓಕೆ, ಪೇಪರ್ ಸೈಡ್ಗೆ ಪೇಪರ್ಸ್. ಓಕೆ, ಸೊ ನಾನು ಆಲ್ರೆಡಿ ಬ್ರಷ್ ಎಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂತಂದರೆ ಸೊ ನಾನು ಮಲ್ಟಿಪಲ್ ಒಂದು 3 ಕಲರ್ 4 ಕಲರ್ ಎಲ್ಲ ಹಾಕಿ ಮಾಡಿದ್ದೀನಿ ಗ್ಲಿಟರ್ಸ್ ಎಲ್ಲ. ಬಟ್ ಇದಕ್ಕೆ ನಾನು ಏನು ಮಾಡ್ತಾಯಿಲ್ಲ. ಸೊ ಮಮ್ಮಿ ಹೇಳಿದ್ದು ಕೈಯಲ್ಲೇ ಇಟ್ಕೋಬೇಕಾಗಿರೋದನ್ನ. ಸೊ ತುಂಬ ಏನು ಜಾಸ್ತಿ ಇದು ಮಾಡ್ತಿರಲಿಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನೋದಕ್ಕಿಂತ ಇದಕ್ಕೆ ಒಂದು ಸಿಂಪಲಾಗಿ ಚೆನ್ನಾಗಿರಲಿ, ತುಂಬ ಇದಾಗೂ ಮಾಡೋದು ಸರಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಫಸ್ಟ್ ಇದಕ್ಕೆ ವೈಟ್ ಕೋಟ್ ಮಾಡ್ತೀನಿ. ಅದಾದಮೇಲೆ ನಾನು ಇನ್ನೂ ಕಲರ್ ಏನು ಡಿಸೈಡ್ ಮಾಡಿಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಕಲರ್ಸ್ ಇದೆ. ಸೊ ಒಂದು ಫುಲ್ ಬಾಕ್ಸ್ ಕಲರ್ ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಇದಕ್ಕೆ ಸೊ ಇವಾಗ ಇದು ಫುಲ್ ವೈಟ್ ಪೇಂಟ್ ಮಾಡಾಗಿದೆ. ಸೊ ಸ್ವಲ್ಪ ಸ್ವಲ್ಪ ಲೈಟಾಗಿ. ಸೊ ನಾನಿವಾಗ ಫಸ್ಟ್ ಲೈನ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಕಲರ್ ಹಾಕೋತೀನಿ. ಇದಕ್ಕೆ ನಾನು ತೊಗೊಂಡಿರೋದು
ರೆಡ್ ಮತ್ತು ಪರ್ಪಲ್. ಸೊ 2 ಕಲರ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಫಸ್ಟ್ ಮುಗಿಸ್ಬಿಡೋಣ. ಸೊ ಎಸ್, ಇದು ಈಗ ಅಂದರೆ ಈ ಥರ ಫಿನಿಶ್ ಆಗಿದೆ. ಸೊ ಈ ಒಂದು ಡಿಸೈನ್ ಮಾಡಿದೆ. ಆ್ಯಂಡ್ ಇವಾಗ ಮೇಯ್ನಾಗಿ ಇಲ್ಲಿ ಮಾಡಬೇಕು, ಅಂದರೆ ಈ ವೈಟ್ ಪಾರ್ಟಲ್ಲಿ ಇದೆ. ಸೊ ಅಲ್ಲಿ ಮಾಡಬೇಕು. ಸೊ ಅಲ್ಲಿ ಏನು ಮಾಡೋದು ಅಂತ. ಓಕೆ, ಸೊ ಇದು ಗ್ರೀನ್ ಆಗ್ತದೆ, ಡಾರ್ಕ್ ಗ್ರೀನ್ ಹಾಕ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಸೊ ಡಾರ್ಕ್ ಸೊ ಎಸ್, ಇದೀಗ ಇದಾಯಿತು. ತುಂಬಾ ಗ್ರೀನ್ ಅಂತ ಅನ್ನಿಸ್ತಿದೆ. ಬಟ್ ಅಗೇನ್ ನಾಳೆ ಇಲ್ಲ. ಸೊ ನಾನು ನೆಕ್ಸ್ಟು ಇದರಲ್ಲಿ ಇದನ್ನು ಡಿಸೈನ್ ಮಾಡಬೇಕಾದ್ರೆ ತೋರಿಸ್ತೀನಿ ನಾನು ಇದ್ರ ಮೇಲೆ ಹೇಗೆ ಇದನ್ನು ಫುಲ್ ಕಲರ್ಫುಲ್ ಇನ್ನೂ ಒಂದು ಸ್ವಲ್ಪ ರಿಚಾಗಿ ಕಾಣಿಸ್ತೀನಿ ಅಂತ. ಸೊ ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ. ಬಿಕಾಸ್ ಏನಂದರೆ ಅದು ಡ್ರೈ ಆಗಬೇಕು. ವೈಟ್ ಮೇಲೆ ಮತ್ತೆ ಗ್ರೀನ್ ಹಾಕಿ ಅಂದರೆ ಅದು ಕಲರು ಸ್ವಲ್ಪ ಡ್ರೈ ಆಗಬೇಕು. ಆಲ್ರೆಡಿ ಆಗಿದೆ, ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಇಲ್ಲೆಲ್ಲ ಇಟ್ಕೋಬೇಕು. ಕ್ಲೀನಾಗಿ ನಮ್ಮ ಕೈಯಲ್ಲಿ ಯಾವುದೇ ಭಯದಿರ ಇಟ್ಕೋಬೋದು ಅಂತಂದರೆ. ಸೊ ಇದು ಡ್ರೈ ಆಗಬೇಕು. ಸೊ ಎಸ್, ಎಲ್ರಿಗೂ ಸ್ವಾಗತ ನನ್ನ ಕಿಚನ್ಗೆ. ಸೊ ನಾನು ಹಾಗೆ ಹೇಳ್ದಂಗೆ ಕುಕ್ಕರಲ್ಲಿ ಕೇಕ್ ಬೇಕ್ ಮಾಡೋದು. ಬಿಕಾಸ್ ನಂದು ಇದು ಫಸ್ಟ್ ಟೈಮ್. ನಾನು ಮೊದಲನೇ ಸತಿನೇ ಕುಕ್ಕರಲ್ಲಿ ಬೇಕ್ ಮಾಡ್ತಾಯಿದ್ದೆ. ಎಲ್ಲ ಸತಿ ನಾನು ಓವನಲ್ಲೇ ಬೇಕ್ ಮಾಡ್ತೆ. ನಾನು ಬಿಸ್ಕೆಟ್ ಬೇಕ್ ಮಾಡಬೇಕಂದ್ರೆ ನಾನು ಓವನಲ್ಲೇ ಬೇಕ್ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಫಸ್ಟ್ ಟೈಮ್. ನಾನು ಪ್ರೀವಿಯಸ್ಲಿ ಈ ಒಂದು ಕೇಕ್ ಮಿಕ್ಸ್ನ ನಾನು ಟ್ರೈ ಮಾಡಿದ್ದೀನಿ. ಇವತ್ತು ನಾನು ಮಿಕ್ಸ್ ಮಾಡ್ತಿಲ್ಲ ಪೌಡರ್ಸ್ನ, ಬಟ್ ಆಲ್ರೆಡಿ ರೆಡಿ ಇರೋದು ಪಿಲ್ಸ್ಬರಿ ಅವ್ರದ್ದು ತಂದಿದ್ದೀನಿ. ಸೊ ಇದನ್ನು ಇದು ಮಾಡೋಣ ಅಂತ ಅಂದ್ಬಿಟ್ಟು ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿರೋದು. ಸೊ ಇವಾಗ ಇದು ಕುಕ್ಕರಲ್ಲಿ ಮಾಡೋದು. ಸೊ 6 ಸ್ಲೈಸ್ ಆಗುತ್ತೆ ಒಂದು ಕಪ್ ಹಾಲು ಹಾಕಿದ್ರೆ ಅಂತ ಬಂದಿದೆ. ಸೊ ಬಟ್ ನಾನಿವಾಗ ಇಲ್ಲಿ ಕಪ್ ಕೇಕ್ಸ್ ಅಂದರೆ ಈ ಒಂದು ಪ್ಯಾಕೆಟಿಂದ ಎಷ್ಟು ಕಪ್ ಕೇಕ್ಸ್ ಆಗುತ್ತೆ ಅಂತ ಒಂದು ಟ್ರಯಲ್ ನೋಡೋಣ. ಜೊತೆಗೆ ಮಿಕ್ಕಿದ್ರೆ ಒಂದು ಸ್ಮಾಲ್ ಮೋಲ್ಡ್ ಇದೆ. ಸೊ ಈ ಮೋಲ್ಡ್ಗೂ ಹಾಕಿ ಟ್ರಯಲ್ ಮಾಡೋಣ. ಸೊ ಇವ್ರು ಅಂತಿರೋದು 35 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ, ಅಂದರೆ ಹಾಫ್ ಆನ್ ಅವರಲ್ಲಿ ರೆಡಿ ಆಗುತ್ತೆ ಅಂತ. ಬಟ್ ವೆರಾಸ್ ನಾವು ಕುಕ್ಕರಲ್ಲಿ ಬೇಕ್ ಮಾಡಬೇಕು ಅಂತ ಆದರೆ ನಮಗೆ ಮಿನಿಮಮ್ ಇಲ್ಲಾಂದರೆ 35 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್, ಸೊ 40 ಮಿನಿಟ್ಸ್ ಅರೌಂಡ್. ನಾವು ಟೆಂಪರೇಚರ್ ವೈಸಲ್ಲಿ ನಾವು ಇದು ಮಾಡಿದಾಗ 45 ಮಿನಿಟ್ಸ್ ನಾನು ಮಾಡೋಕ್ಕಾಗೋದು. ಸೊ ಆ ಥರ. ಸೊ ಇವಾಗ ಇದನ್ನು ಫಸ್ಟ್ ಮಿಕ್ಸ್ ಮಾಡೋಣ. ಇದರಲ್ಲಿ ಯಾವುದೇ ಎಗ್ ಕಂಟೆಂಟ್ ಇಲ್ಲ, ಎಲ್ಲ ವೆಜ್, ಪ್ಯೂರ್ ವೆಜ್ಜು. ಸೊ ಇದಕ್ಕೆ ನಾನು ನೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ ಹೋಗ್ತಿರೋದು 120 ml ಆಫ್ ಮಿಲ್ಕು ಈ ಒಂದು ಪ್ಯಾಕೆಟ್ಗೆ, ಅಂದರೆ 160 ಗ್ರಾಮ್ಸ್ ಇದೆ ಪೌಡರು ಎಲ್ಲ ಮಿಕ್ಸ್ ಆಗಿ. ಆಮೇಲೆ 30 ml ಆಫ್ ಆಯಿಲ್, 30 ml ಆಯಿಲ್ ಹಾಕ್ತಿದ್ದೀನಿ. ಆಮೇಲೆ 125 ml ಮಿಲ್ಕ್ ಹಾಲು ಹಾಕ್ತಾಯಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನೋಡೋಣ ಕಪ್ಸಲ್ಲಿ ಎಷ್ಟಾಗುತ್ತೆ, ಆಮೇಲೆ ಬ್ಯಾಟರ್ ಮೋಲ್ಡ್ಗೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೂ ಮುಂಚೆ ಇನ್ಸ್ಟ್ರಕ್ಷನ್ ಓದ್ಕೊಬಿಡೋಣ. pour water into the 3 liters capacity. Make sure the water is 5 centimeter height. Keep the vessel up. ಓಕೆ, ಇಲ್ಲಿ ಹೇಳ್ತಿರೋದು ನೀರು ಇಡೋದಕ್ಕೆ. ಸೊ ಕಪ್ ಕೇಕ್ಸ್ ಆಗಲ್ಲ, ಫೈನ್. ಕಪ್ ಕೇಕ್ಸ್ ಬಿಕಾಸ್ ಬಿಸಿ ಅಬೇತಾಗಿದ್ರೆ ಫುಲ್ ಎಲ್ಲ ಇದೆಲ್ಲ ಇದಾಗ್ಬಿಡುತ್ತೆ, ಮೆತ್ತಗಾಗುತ್ತೆ ಅಂತ. ಸೊ ಓಕೆ, ಫೈನ್. ಈ ಮೋಲ್ಡಲ್ಲಿ ಹಾಕೋಣ ನಾವು. ಸೊ ನಾನು ಆವಾಗಲೇ ಹೇಳಿದೆ ಕಪ್ ಕೇಕ್ಸ್ ಆದಮೇಲೆ ಇದು ಸ್ಮಾಲ್ ಮೋಲ್ಡಿಗೆ ಹಾಕ್ತೀನಿ ಮಿಕ್ಕಿದ್ರೆ ಅಂತ. ಬಟ್ ಇವಾಗ ಈ ಮೋಲ್ಡ್ಗೆ ಹಾಕ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ನಾನು ಪೌಡರ್ನ ಬೌಲ್ಗೆ ಹಾಕ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಹಾಲು ಹಾಕ್ಕೋಬೇಕು, 120 ml ಹಾಲು ಹಾಕ್ಕೋಬೇಕು. ಸೊ ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ 30 ml ಆಫ್ ನಾರ್ಮಲ್ ಆಯಿಲ್ ಹಾಕ್ಕೊಳ್ಳೋದು. ಸೊ ಫಸ್ಟ್ ಇದಕ್ಕೆ ನಾನು ಆಯಿಲ್ ಹಾಕ್ಕೊಬಿಡ್ತೀನಿ. ಸೊ ಇದ್ರ ಪ್ರಕಾರ ಏನಿರೋದು 2.5 ಟೀ ಸ್ಪೂನ್, ಅಂದರೆ ನಮ್ಮ ನಾರ್ಮಲ್ ಇನ್ನು ಊಟ ಮಾಡೋ ಸ್ಪೂನ್ ಇದೆಯಲ್ಲ, ಸೊ ಟೇಬಲ್ ಸ್ಪೂನು. ಸೊ ಇದರಲ್ಲಿ 2.5 ಚಮಚ, ಅಂದರೆ 2.5 ಸ್ಪೂನು ಇದಕ್ಕೆ ಹಾಕೋಬೇಕು. ಸೊ ಆ ಥರ. ಸೊ ನಾನಿಲ್ಲಿ ಆಲ್ಮೋಸ್ಟ್ ನನಗೆ 30 ml ಅಂತಂದರೆ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ಆನ್ಸರ್ ಪ್ರಾಕ್ಟೀಸ್ ಇರೋದ್ರಿಂದ. ಸಾಫ್ಟ್ನೆಸ್ಗೆ. ಬಟ್ ಆ್ಯಕ್ಚುಲಾಗಿ ನಾವು ಬೇಕ್ ಮಾಡೋ ಐಟಮ್ಸಿಂದ
ಸೊ ಅಲ್ಲಿ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಯಾಕೆ ಅಂದರೆ ಸಾಫ್ಟ್ ಚೆನ್ನಾಗಿ ಬರಲಿ ಅಂತ. ಬಟ್ ನಾವು ಬಟರ್ ಹಾಕೋ ಸಾಫ್ಟ್ನೆಸ್ ಅಂತೂ ಈ ಕೇಕಲ್ಲಿ ಇರಲ್ಲ. ಸೊ ಅದು ಒಂದು. ಸೊ ಇವಾಗ ನಾನು 120 ml ಕರೆಕ್ಟಾಗಿ 120 ml ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇದು ಪೌಡರ್ ಆಲ್ರೆಡಿ ಇರೋದು. ನಾನು ತೊಗೊಂಡಿರೋದು ವೆನಿಲಾ ಫ್ಲೇವರ್ ಅದು ಕೇಕ್ ಮಿಕ್ಸು. ಸೊ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು ಆಲ್ರೆಡಿ ಎಲ್ಲ ಐಟಮ್ಸ್ ಇದೆ ಇದರಲ್ಲೇ. ಸೊ ನಾನು ಬೇಕು ಸೊ ದಿಸ್ ಇಸ್ ವಾಟ್ ದ ಕೇಕ್ ಬ್ಯಾಟರ್. ಅಂದರೆ ಕೇಕ್ ಬ್ಯಾಟರ್ ರೆಡಿ ಇದೆ ಈಗ ಆಲ್ರೆಡಿ. ಸೊ ಇವಾಗ ನಾನು ಮೋಲ್ಡ್ಗೆ ಆಯಿಲ್ ಸವರ್ಕೊಂಡ್ಬಿಡ್ತೀನಿ. ಸೊ ಆಯಿಲ್ ಸವರ್ಕೊಂಡು ಸೊ ನಾನು ಇದಕ್ಕೆ ಬಟರ್ ಶೀಟ್, ಕೆಳಗಡೆ ಬಟರ್ ಶೀಟ್ ಹಾಕ್ತೀನಿ. ನನಗೆ ಹೇಳೋಕ್ಕಾಗಲ್ಲ, ಒಂದೊಂದು ಸರ್ತಿ ಅಂಟ್ಕೊಂಡ್ರು ಅಂಟ್ಕೊಬಿಡುತ್ತೆ. ಸೊ ಅದಕ್ಕೇ ಸ್ವಲ್ಪ ಆಯಿಲ್. ನನ್ನ ಹತ್ರ ಒಂದು ಆಲ್ಮೋಸ್ಟ್ ಎಲ್ಲ ಥರದ್ದು ಬೇಕಿಂಗ್ ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಬಟ್ ವೆರಾಸ್ ನಾನು ಈಗ ಬೇಕ್ ಮಾಡ್ತಿಲ್ಲ. ಅಂದರೆ ಕೆಲವೊಂದು ರೀಸನಿಂದ ನಾನು ಇವಾಗ ಬೇಕಿಂಗ್ ಆಗಲಿ ಕುಕ್ಕಿಂಗ್ನ ಪ್ರೊಫೆಷ್ನಲ್ಲಾಗಿ ಇಟ್ಕೊಳ್ಳೋದಕ್ಕೆ ಹೋಗ್ತಿಲ್ಲ, ಕೆಲವೊಂದು ರೀಸನ್ಗೋಸ್ಕರ. ಸೊ ಇವಾಗ ಇದಕ್ಕೆ ಆಯಿಲ್ನ ಇದು ಮಾಡಿದ್ದೀನಿ. ಸೊ ಬಟರ್ ಎಣ್ಣೆ ಅದಕ್ಕೇನು ಹಾಕಿಲ್ವಲ್ಲ, ಸೊ ಇದಕ್ಕೂ ನಾರ್ಮಲಾಗಿ ಆಯಿಲ್ನೇ ಹಾಕಿರೋದು. ಸೊ ಇದಕ್ಕೆ ಇವಾಗ ಬಟರ್ ಶೀಟ್ನ ಹಾಕ್ಬಿಡ್ತೀನಿ ಕೆಳಗಡೆ. ಸೊ ಬೇಸಿಗೆ ಬಟರ್ ಶೀಟ್ ಹಾಕ್ಬಿಟ್ರೆ ನಮಗೆ ಸರಿ ಹೋಗುತ್ತೆ. ಸೊ ಇವಾಗ ಇದಕ್ಕೆ ಕರೆಕ್ಟಾಗಿ ಕೂತ್ಕೋಬೇಕು ಅಂತಂದರೆ ಒಂದು ಹೇಗೆ ಅಂತ ನಾರ್ಮಲಾಗಿ ನೀವೆಲ್ಲರೂ ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರ. ಸೊ ಈ ಥರ ಅದನ್ನು ಸ್ಕ್ವೇರ್ ಆ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಶೇಪಿಗೆ ತೊಗೊಬಂದು ಎಕ್ಸಾಕ್ಟಾಗಿ ಸೆಂಟ್ರಲ್ ಪಾಯಿಂಟ್ ನಮಗೆ ಇಲ್ಲಿ ಕಾಣಿಸುತ್ತೆ, ಆ ಸೆಂಟ್ರಲ್ ಪಾಯಿಂಟಿಗಿಟ್ಟು ನಾವು ಅದನ್ನು ಕಟ್ ಮಾಡೋದು. ಕರೆಕ್ಟಾಗಿ ಸೊ ಎಸ್ ಈಗ ಇದು ಸೆಟ್ ಆಗಿದೆ. ಸೊ ಇದ್ರ ಮೇಲೆ ಇವರು ಸ್ಪ್ರಿಂಕಲ್ಸ್ ಕೊಟ್ಟಿದ್ದಾರೆ. ಸೊ ಸ್ಪ್ರಿಂಕಲ್ಸ್ನ ಹಾಕೋಣ. ಇವಾಗ ಈ ಥರ ಸೆಟ್ ಆಗಿದೆ. ಎಸ್ ಇವಾಗ ನಾನು ಕುಕ್ಕರ್ಗೆ ಇಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು 5 ಇಂಚ್ ನೀರು ಬರೋಷ್ಟು ನೀರು ಇಟ್ಕೋಬೇಕಂತೆ.
ಇವಾಗ ಅದು ನಾವು ಇನ್ನೊಂದು 35 ಮಿನಿಟ್ಸ್ ಇಡೋದು ಅಂತ ಅಂದ್ಕೊಂಡಿದ್ವು. ಸೊ ಅದು ಆಲ್ರೆಡಿ ರೆಡಿ ಆಗಿದೆ. ಸೊ ಇವಾಗ ಈ ರೆಡಿ ಆಗಿರೋದು ಅಲ್ಲಿ ಶೋ ಯು ಹೇಗಾಗಿದೆ ಅಂತ ಅಂದ್ಬಿಟ್ಟು. ನೈಸ್, ಗುಡ್, ನೋಡಿ ಸೀದೆ. ಸೊ ಇವಾಗ ಅದು ಕೂಲ್ ಆಗಿದೆ. ಸೊ ಕೂಲ್ ಆಗಿರೋದನ್ನ ನಾವು ಅನ್ಮೋಲ್ಡ್ ಮಾಡೋಣ. ಸೊ ಅನ್ಮೋಲ್ಡ್ ಮಾಡಿದಾಗ ಹೇಗಿರುತ್ತೆ ಅಂತ ನೋಡೋಣ. ಬಿಕಾಸ್ ಕೆಲವೊಮ್ಮೆ ಅದು ಕ್ಲೀನಾಗಿ ಒಳಗಡೆ ಬೆಂದಿಲ್ಲ ಅಂತಂದರೆ ಅದು ಇದಾಗುತ್ತೆ. ಸೊ ನೋಡೋಣ ಹೇಗಾಗುತ್ತೆ. ಅದಕ್ಕೆ ನಾನು ಪ್ಲೇಟ್ ತೊಗೊತಾ ಇದ್ದೀನಿ. ಓಕೆ, ಸೊ ಇವಾಗ ಆ ಪ್ಲೇಟ್ ತೊಗೊಂಡು ಇದು ನಮ್ಮ ರೆಸ್ಟಿಂಗ್ ಸ್ಟ್ಯಾಂಡು. ಓಕೆನಾ. ಸೊ ಈ ಸ್ಟ್ಯಾಂಡ್ ಇಟ್ಬಿಟ್ಟು ನೈಸ್. ಸೊ ಈಗ ನಾವೆಲ್ಲ ಹೇಳಿದ್ರೆ ಬಟರ್ ಶೀಟ್ ಹಾಕೋದ್ರಿಂದ ಕೆಳಗಡೆ ಅದು ಸೊ ಅಂದ್ಕೊಳ್ಳಲ್ಲ. ಸೊ ಅದಾಗಿ ಸೊ ಇವಾಗ ಈ ಬಟರ್ ಶೀಟಿಗೆ ನೋಡಿ. ಸೊ ಇದು ನಮ್ಮ ಬೇಸು. ಸೊ ಕೇಕು ಚೆನ್ನಾಗಿ ಬಂದಿದೆ. ಸೊ ಎಸ್, ಈಗ ಕೇಕ್ ಆಯಿತು. ಆಮೇಲೆ ಕೇಕ್ ನಾನು ಹೇಳಿದೆ, ಬಟ್ ಅಗೇನ್ ಟೇಸ್ಟ್ ಏನು ಅಂತ ಅಂದ್ಬಿಟ್ಟು ಮಮ್ಮಿನೇ ಬಂದು ಹೇಳಬೇಕು. ಆ್ಯಂಡ್ ನಾಳೆ ಎಲ್ರಿಗೂ ತೊಗೊಂಡೋಗಿ ಕೊಡೋಣ ಅಂತ ಇದ್ದೀನಿ. ಸೊ ಓಕೆ ಫೈನ್, ನಾನು ನಾರ್ಮಲಾಗಿ ಕೇಕ್ ಮಾಡೋದು ತಿಂತಾನೆ ಇರ್ತಾರೆ. ಸೊ ಅದರಲ್ಲಿ ನೀನು ಅವ್ರ ಹತ್ರ ರಿವ್ಯೂಸ್ ತೊಗೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಬಟ್ ಅಗೇನ್ ನೋಡೋಣ ಹೇಗೆ ಅನ್ನಿಸ್ತಿದೆ ಅಂತ ಅವ್ರ ಹತ್ರ. ಬಿಕಾಸ್ ನಾನು ಟೇಸ್ಟ್ ಮಾಡಿ ಹೇಳೋದಕ್ಕೂ ಅವ್ರು ಟೇಸ್ಟ್ ಮಾಡಿ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ನಾಳೆ ನೋಡೋಣ ಅದ್ರ ಬಗ್ಗೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಆಲ್ರೆಡಿ ಟೈಮ್ ಆಯಿತು. ನೆಕ್ಸ್ಟ್ ಇವಾಗ ಅಡುಗೆಗೆ ನಿಂತ್ಕೋಬೇಕು. ಸೊ ಅಡುಗೆಗೆ ನಿಂತಾಗ ನಾನು ವೀಡಿಯೋ ಮಾಡೋಕ್ಕಂತೂ ಆಗಲ್ಲ. ಸೊ ದಟ್ ಈಸ್ ವಾಟ್ ದ ಥಿಂಗ್. ಸೊ ಇವತ್ತಿಗೆ ಇಷ್ಟೇ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಷ್ಟೊಂದು ಜನ ಅಂತಿರು ಏನಾದ್ರು ಒಂದು ಪ್ರಾಡಕ್ಟ್ ತೊಗೊಬಂದು ರಿವ್ಯೂ ಮಾಡು ಅಂತ ಅಂದ್ಬಿಟ್ಟು. ಸೊ ಅಗೇನ್ ನಾನು ಬೇಕಿಂಗಲ್ಲೇ ಒಂದು 2 ಮಿಕ್ಸ್ ಮಾಡಿದೆ. ಸೊ ಹೇಗೆ ಅಂತಂದರೆ ನನ್ನ ಅಣ್ಣ ಅಂದಿದ್ದು ಕುಕ್ಕರಲ್ಲಿ ಕುಕ್ ಮಾಡೋ ಕೇಕಿಗೂ ಡಿಫ್ರೆನ್ಸ್ ಹೆಂಗೆ ಬರುತ್ತೆ, ನೀನು ಓವನಲ್ಲಿ ಕುಕ್ ಮಾಡೋದಕ್ಕೂ ಡಿಫ್ರೆನ್ಸ್ ಹೆಂಗೆ ಬರುತ್ತೆ ಅಂತ ಅಂದರು. ಚೆಕ್ ಮಾಡು ಅಂತ. ಸೊ ಅದ್ರ ಪ್ರಕಾರ ಎಸ್, ಇವಾಗ ಹೇಳ್ದಾಗೆ ಕುಕ್ಕರಲ್ಲಿ ಕುಕ್ ಮಾಡಿದ್ರು ಸೇಮ್ ಆಗೇ ಬರುತ್ತೆ. ಬಟ್ ಕುಕೀಸ್ನ ನೋಡಬೇಕು. ಯಾಕಂದರೆ ಕುಕೀಸ್ಗೆ ಬೇರೆ ಲೈಕ್ ಅದಕ್ಕೆ ನೀರೆಲ್ಲ ಹಾಕಿ ಇಡೋದು, ಸಾಫ್ಟ್ನೆಸ್ ಬರೋದ್ರಿಂದ. ಸೊ ಅದಕ್ಕೆ ನೀರೆಲ್ಲ ಹಾಕಿ ಇಡೋಕ್ಕಾಗಲ್ಲ. ಸೊ ಇದು ಪಾತ್ರೆ ಇದಾಯಿತು. ಸೊ ಅದಕ್ಕೇ ಬಟ್ ಈಕ್ವಲ್ಸ್ 5, ಅದಕ್ಕೂ 5 ಇದಕ್ಕೂ 5 ರೇಂಜಲ್ಲಿ ರ್ಯಾಂಕಿಂಗ್ ಮಾಡಬೇಕು ಅಂದರೆ ಓವನಲ್ಲಿ ಕುಕ್ ಮಾಡಿದ್ರು ಸೇಮ್ ಕುಕ್ ಆಗುತ್ತೆ. ಇಲ್ಲಿ ಇದಕ್ಕೆ ಮಾಡಿದ್ರು ಒಂದೇ ಥರನೇ ಕುಕ್ ಆಗೋದು. ಸೊ ಡಿಫ್ರೆನ್ಸ್ ಅನ್ನಂಗೆ ಏನೂ ಅನಿಸಲ್ಲ. ಬಟ್ ಓವನಲ್ಲಿ ಮೇಲ್ಗಡೆ ಬ್ರೌನಿಷ್ ಆಗುತ್ತೆ. ಹೆಂಗೆ ಅಂದರೆ ಲೈಟಾಗಿ ಬ್ರೌನ್ ಆಗುತ್ತೆ ಓವನ್ ಮೇಲೆ. ಬಟ್ ಕುಕ್ಕರಲ್ಲಿ ಮೇಲ್ಗಡೆ ಬ್ರೌನ್ ಆಗಲ್ಲ. ಸೊ ಅದು ಓಕೆ ಫೈನ್, ಬೇಕಂದರೆ ಇರ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಎಸ್, ಅದು ಒಂದಾಗಿತ್ತು. ಆ್ಯಂಡ್ ರಿವ್ಯೂಸ್ ಅಂದರೆ ರಿವ್ಯೂ ಮಾಡು, ಸೊ ಹೇಗಿರುತ್ತೆ ಪ್ರಾಡಕ್ಟ್ಸ್ ಅಂತ ಅಂದು. ಸೊ ಅದಕ್ಕೆ ಇವತ್ತು ನಾನು ಪಿಲ್ಸ್ಬರೀಸ್ ಅವ್ರದ್ದು ತೊಗೊಂಡು ನಾನು ಅದನ್ನು ಕುಕ್ಕರಲ್ಲಿ ಕುಕ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತಂದು. ಎಸ್, ಇಟ್ ಕಮ್ಸ್ ರಿಯಲಿ ಗುಡ್. ನಾವು ಹೇಗೆ ಓವನಲ್ಲಿ ಬೇಕ್ ಮಾಡ್ತೀವಿ ಹಾಗೇ ಬರುತ್ತೆ. ಬಟ್ ಟೇಸ್ಟ್ ವೈಸ್ ನಾವು ಮಿಕ್ಸ್ ಮಾಡೋದಕ್ಕೂ ಇದು ರೆಡಿ ಮಿಕ್ಸ್ ತರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ದಟ್ ಈಸ್ ವಾಟ್ ಒನ್ ಥಿಂಗ್. ಸೊ ಎಸ್, ಇಲ್ಲಿಗೆ ಸೊ ಇವತ್ತಿಗೆ ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಅಗೇನ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಒಂದು ಸಜೆಷನ್ ಕೊಡಿ. ಸೊ ನಾನು ಅದನ್ನು ಇದು ಮಾಡ್ತೀನಿ. ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನೇನಾದ್ರು ತಪ್ಪು ಮಾಡಿದರೆ ಅದನ್ನು ಹೇಳಿ. ಇಲ್ಲ ಈ ಥರ ಏನೋ ಒಂದು ವರ್ಡ್ ಕನ್ನಡ ಜಾಸ್ತಿ ಯೂಸ್ ಮಾಡಿ ಅಂತಂದರೆ ಎಸ್, ನಾನು ಅದನ್ನು ಜಾಸ್ತಿ ಮಾಡ್ತೀನಿ. ಕನ್ನಡ ಪದನೇ ಜಾಸ್ತಿ ಟ್ರೈ ಮಾಡ್ತೀನಿ. ಬಟ್ ಅಭ್ಯಾಸ ಬಲ ಆಗಿರೋದ್ರಿಂದ ಸೊ ಆ ಥರ ಇಂಗ್ಲೀಷ್ ವರ್ಡ್ಸ್ ಬರುತ್ತೆ ಅಂತ ಅಂದ್ಕೊಂಡು ತಪ್ಪೇನಿಲ್ಲ ಅಂತ ನಾನು ಅನ್ಕೋತೀನಿ. ನಾನು ಎರಡು ಮತ್ತು ಕನ್ನಡ ಟೈಪಿಂಗೂ ಮಾಡಿ ಹಾಕ್ತೀನಿ ಆ್ಯಂಡ್ ಇಂಗ್ಲೀಷ್ ಟೈಪಿಂಗ್ ಕೂಡ ಮಾಡಿ ಹಾಕಿರ್ತೀನಿ. ಸೊ ಅದು ಒಂದು. ಆ್ಯಂಡ್ ಎಸ್, ಅಗೇನ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆಚೆ ಹೋಗ್ತಾ ಇದ್ದೀನಿ ಚಿತ್ರಕಲಾ ಪರಿಷತ್ಗೆ. ಸೊ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಂಟಿಲ್ ದೆನ್ ಸ್ಟೇ ವಿತ್ ಮೀ ಆ್ಯಂಡ್ ಪ್ಲೀಸ್ ಸಪೋರ್ಟ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಸೊ ನೋಡಿ ಸಮ್ವಾಟ್ ಎಲ್ಲೋ ಒಂದು ಟ್ರೈ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಂಗೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಇದ್ದರು ನೋಡಿ, ನಮ್ಮ ಅಕ್ಕ ಇಲ್ಲ ನನ್ನ ತಂಗಿ, ನನ್ನ ಫ್ರೆಂಡ್ ಮಗಳು ಸೊ ಈ ಥರ ಮಾಡ್ತಿದ್ದಾಳೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಎಸ್, ಅಗೇನ್
ನೆಕ್ಸ್ಟ್ ವಿಡಿಯೋ ಮಾಡೋವರೆಗೂ ಸಿ ಯು, ಬಾಯ್, ಟೇಕ್ ಕೇರ್. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್, ಹ್ಯಾಪಿ ವೀಕೆಂಡ್, ಬಾಯ್.